18 ಎಚ್ ಪಿ ಮಿನಿ ಟ್ರ್ಯಾಕ್ಟ್ರು ಯೂಟ್ಯೂಬಲ್ಲಿ ನಾವು ನೋಡಿದ್ವಿ. 2.5 ಫೂಟು ಅಗಲ ಇದೆ. ನಮ್ಮ ಮನೆ ಕೆಲಸ ಮಾಡಿಕೊಂಡು ಹೊರಗಡೆ ಕೆಲಸಕ್ಕೆ ಬಾಡಿಗೆ ಅಂತ ನಾನು ಹೋಗ್ಲಿಕ್ಕೆ ಇದು ಪಿಕಪ್ ಗಾಡಿ ಇದೆ. ಇದು ತಾಕತ್ ಜಾಸ್ತಿ ಇದೆ. ಸಾಲಲ್ಲಿ ಕೆಲಸ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಅದ್ರ ಜೊತೆ ಒಂದು ರೋಟೋವೇಟರ್ ಕೊಡ್ತೀನಂದ್ರು. ಅಂದ್ರೆ ಡೀಸೆಲ್ ಕಮ್ಮಿ ಸುಡುತ್ತೆ, ಯಾವುದು ತೊಂದರೆ ಏನು ಇಲ್ಲ. ಮತ್ತೆ ದಿನಾಲು ಕೆಲಸ ಮಾಡ್ತೀನಿ ನಾನು, ಹುಮ್ಮಸ್ ಇರುತ್ತೆ. 6,000 ಒಂದು ದಿನಕ್ಕೆ, 150 ತಿಂಗಳ ಪೇಮೆಂಟ್ ಆಗುತ್ತೆ. ಸೀಸನ್ ಬಂದರೆ ಎನಿ ಟೈಮ್ ಇದು ಕೆಲಸಕ್ಕೇನೆ ಹೋಗೋದು. ಹೊಸಾದ್ ಮಿನಿ ಟ್ರ್ಯಾಕ್ಟರ್ ಅಂತ ತೊಗೊಂಡಿದ್ವಿ. ನಮ್ಮ ಹೆಸರು ಮಾವೇರ್ ಬುಜ್ಬಲ್ಲಿ ಜುಂಜರವಾಡ್, ಮತ್ತೆ ಊರು ಮೈಸವಾಡ್ಗಿ, ತಾಲೂಕು ಅಥಣಿ, ಜಿಲ್ಲಾ ಬೆಳಗಾವಿ. ಏನು ಮಾಡ್ಕೊಂಡಿರಿ ಸರ್ ನೀವು ಜೀವನಕ್ಕೆ? ನಮ್ಮದು 4 ಎಕರೆ ಜಮೀನಿದೆ. ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಎತ್ತುಗಳು ನೋಡಿದೆ, ಎತ್ತ ಯಾವ ಬರಲೇ ಇಲ್ಲ. ಇಲ್ಲಿ ಆಗ ಲೇಬರ್ ಸಿಗ್ತಿದ್ವು, ಈಗ ಲೇಬರ್ ಸಿಗಲ್ಲ. ಅದಕ್ಕೆ ನಾವು ಲೇಬರ್ ಸಿಗಲ್ಲಾಗನ ನಾನು ಮಿನಿ ಟ್ರ್ಯಾಕ್ಟರ್ ತರಬೇಕಂತ ತೊಗೊಂಡು ಬಂದೆ. ನಮ್ಮ ಮನೆ ಕೆಲಸ ಮಾಡಿಕೊಂಡು ಹೊರಗಡೆ ಕೆಲಸಕ್ಕೆ ಬಾಡಿಗೆ ಅಂತ ನಾನು ಹೋಗ್ಲಿಕ್ಕೆ. ಅಂದ್ರೆ ನಿಮ್ದು ಮೂಲ ಉದ್ಯೋಗನ ನಿಮ್ದು ಬಾಡಿಗೆ? ಬಾಡಿಗೆನೇ ನಮ್ದು. ಅಂದ್ರೆ ಇವು 4 ಟ್ರ್ಯಾಕ್ಟರ್ ನೀವು ಒಬ್ಬರೇ ಮೇಂಟೈನ್ ಮಾಡ್ತೀರಿ? ಇಲ್ಲ, ನಮ್ಮ ತಮ್ಮ ಇದ್ದಾರೆ, ನಾನು ಇಬ್ರು ಮೇಂಟೈನ್ ಮಾಡಿ. ಈಗ 4 ಟ್ರ್ಯಾಕ್ಟರ್ ಅದಾವ ತಂದ್ರಲ್ಲ ಸರ್, ಯಾವ್ಯಾವ ಅದಾವ ಸರ್ ನಿಮ್ ಕಡೆ? ದೊಡ್ಡ 2 ಇದಾವೆ, ಸಣ್ಣ 2 ಇದಾವೆ. ಆಲ್ರೆಡಿ ನಿಮ್ ಕಡೆ ಯಾವ ಟ್ರ್ಯಾಕ್ಟರ್ ಇದ್ರು ಇದನ್ನ ಹೊಸ ತಗೊಂಡಿರಿ? ಮತ್ತೆ ಹೊಸಾದ್ ಮಿನಿ ಟ್ರ್ಯಾಕ್ಟರ್ ಅಂತ ತಗೊಂಡಿದ್ವಿ. ಹಂಗಾಗಿ ಏನ್ ವ್ಯತ್ಯಾಸ ಅನ್ಸರ್ ನಿಮ್ಗೆ ಇದಕ್ಕೆ ಈ ಟ್ರ್ಯಾಕ್ಟರ್ ಯಾಕೆ ತಗೊಂಡ್ರಿ? ಈಗ ಮಿನಿ ಟ್ರ್ಯಾಕ್ಟರ್ ಇದೆ, ಇದು ಪವರ್ 3 ಗಾಲಿ ಟ್ರ್ಯಾಕ್ಟರ್ ಇದೆ ವಿ.ಎಸ್.ಟಿ. ಅದರಲ್ಲಿ ಒಂದು ರೂಟ್ರ್ ಹೊಡೆಯುತ್ತೆ, ಆಮೇಲೆ ಮತ್ತೆ ರೇಜರ್ ಹಾಕ್ಬೇಕು. ಅದಕ್ಕೆ 2 ಮೈ ಒಂದು ಸಾಲಲ್ಲಿ 2 ಮೈ ಕೆಲಸ ಆಗಬೇಕು. ಅದಕ್ಕೆ ಅದು ನಮಗೆ ತೊಂದರೆ ಮಾಡ್ತಾ ಇತ್ತು. ಹಾಗಾಗಿ ಇದು 18 ಎಚ್ ಪಿ ಮಿನಿ ಟ್ರ್ಯಾಕ್ಟ್ರು ಯೂಟ್ಯೂಬಲ್ಲಿ ನಾವು ನೋಡಿದ ಮೇಗೆ ಇದು ತರಬೇಕಂತ ನಾವು ತಲೆ ಕೆಡಿಸ್ಕೊಂಡಿದ್ವಿ. ಅದು ಮಹಾರಾಷ್ಟ್ರಲ್ಲಿ ಈ ಟ್ರ್ಯಾಕ್ಟರ್ ಕಂಪ್ನಿ ಬಂದಿತ್ತು, ಆದರೆ ಕರ್ನಾಟಕದಲ್ಲಿ ಬಂದಿರಲಿಲ್ಲ. ಹಾಗಾಗಿ ಇದರಲ್ಲಿ ನೋಡ್ತಾ ಇದ್ವಿ. ಜಮಖಂಡಿಗೆ ಹೋಗುವಾಗ ಅಲ್ಲೊಂದು ಮಿನಿ ವಿಧಾನಸೌಧ ಹತ್ರ ಶೋರೂಮ್ ಓಪನ್ ಆಗಿತ್ತು. ಆಗ ನೋಡಿದ್ವಿ, ಅಲ್ಲಿ ಶೋರೂಮಲ್ಲಿ ಹೋಗಿ ಇದು ಟ್ರ್ಯಾಕ್ಟರ್ ಇದೆಯಲ್ಲ ಅಂತ. 18 ಎಚ್ ಪಿ ಇದೆ, 2.5 ಫೂಟು ಅಗಲ ಇದೆ. ಅದಕ್ಕೆ ನಾವು ಇದು ಮಿನಿ ಟ್ರ್ಯಾಕ್ಟರ್ ತೊಗೊಂಡು ಬಂದಿವಿ. ಮತ್ತು ಇದು ಪಿಕಪ್ ಗಾಡಿ ಇದೆ, ಇದು ತಾಕತ್ ಜಾಸ್ತಿ ಇದೆ. ಇದರಲ್ಲಿ ಸಾಲಲ್ಲಿ ಕೆಲಸ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಬೆಳೆ ಯಾವುದೂ ಹಾನಿ ಆಗೋಲ್ಲ. ಯಾವ ಬೆಳೆ ಒಳಗೆ ಕೆಲಸ ಮಾಡ್ತದೆ ಸರ್? ಇದು ಕಬ್ಬು, ಹತ್ತಿ, ಮತ್ತು ಗೊಂಜಾಳ, ಇದು ಸಜ್ಜಿ ಮೇವು. ಅಲ್ಲಿ ನಮ್ಮ ಸೈಡು ಸಾಲು ಬಿಡ್ತಾರೆ, ಅದರಲ್ಲಿ ಅನುಕೂಲ ಆಗುತ್ತೆ. ಹೋಗಿದ್ದಲ್ಲ ಸರ್ ನೀವು, ಎಷ್ಟು ದಿನದಾಗ ಈ ಟ್ರ್ಯಾಕ್ಟರ್ ಕೊಟ್ಟರು ನಿಮಗೆ? ನಮಗೆ ಈ ಟ್ರ್ಯಾಕ್ಟರ್ ಹೋಗಿ ನಾನು ಮಾಹಿತಿ ಕೇಳಿದೆ, ಏನೇನು ಬೇಕು ಈ ಟ್ರ್ಯಾಕ್ಟರ್ ತೊಗೊಳ್ಳಿಕ್ಕೆ ಅಂತ. ಅದಕ್ಕೆ ಹೇಳಿದರು, ಆಧಾರ್ ಕಾರ್ಡು, ಮತ್ತು ಹೊಲದ ಉತ್ತಾರ ಒಂದು, ಮತ್ತು ಪ್ಯಾನ್ ಕಾರ್ಡ್ ಒಂದು, ಇಷ್ಟು ಬೇಕಂತಂದರು. ಆಯಿತು ಅಂಥೇಳಿ ನಾನು ಮಾರನೇ ದಿವಸ ಹೋಗಿ ಅದು ಆಧಾರ್ ಕಾರ್ಡು ಅವೇನು ಡಾಕ್ಯುಮೆಂಟ್ಸ್ ಬೇಕಿತ್ತು ಅವನ್ನೆಲ್ಲ ಕೊಟ್ವಿ. ಪೇಮೆಂಟು ಆಗ ಒಂದು 50% ಕೊಟ್ವಿ. ಆ ನಂತರ ಉಳಿದ ಅಮೌಂಟು ಕೊಟ್ಟು ನಾವು 2 ದಿನದಲ್ಲಿ ಈ ಗಾಡಿಯನ್ನು ತೊಗೊಂಡು ಬಂದ್ವಿ. ಶೋರೂಮ್ಗೆ ಹೋಗಿದ್ರಲ್ಲ, ಅವ್ರು ನಿಮ್ಗೆ ಏನೇನು ಕೊಡ್ತೀವಿ ಸರ್ ಟ್ರ್ಯಾಕ್ಟರ್ ಜೊತೆ? ಈ ಟ್ರ್ಯಾಕ್ಟರ್ ಜೊತೆ ಒಂದು ರೋಟೋವೇಟರ್ ಕೊಡ್ತೀನಿ, 1 ವರ್ಷ ಸರ್ವಿಸಿಂಗ್ ಅದು ಫ್ರೀ ಮಾಡ್ತೀನಿ ಅಂದರು. ಆದಮೇಲೆ ಇನ್ಶೂರೆನ್ಸು ಅದು 1 ವರ್ಷ. ಇಂಜಿನ್ ವ್ಯಾರಂಟಿ ಅದು ಏನಾದ್ರು ಕೊಡ್ತೀನಿ? ಇಂಜಿನ್ ವ್ಯಾರಂಟಿ 1 ವರ್ಷ, ವಾರಂಟಿ ಗ್ಯಾರಂಟಿ 1 ವರ್ಷ. ಈಗ ಗಾಡಿ ಇದನ್ನು ತಂದು ಎಷ್ಟು ತಿಂಗಳಾಯ್ತು ಸರ್? ನಾವು ತಂದು 2 ತಿಂಗಳಾಯ್ತು ಸರ್. ಏನೇನೆಲ್ಲ ಕೆಲಸ ಮಾಡಿರಿ ಸರ್ ಈ ಗಾಡಿಯಿಂದ? ಈ ಶೋರೂಮ್ನಿಂದ ತಂದಿದ್ದು 10 ಎಕರೆ ಜಮೀನಲ್ಲಿ ನಾನು ಸಾಲು ಪಡೆದು ಕಳೆ ತೆಗೆದು ಸಾಲು ಬಿಟ್ಟು ಬಂದಿದ್ದೆ. ಒಂದು ದಿವಸಕ್ಕೆ ಎಷ್ಟು ತಾಸು ದುಡಿಸ್ತೀರಿ ಸರ್ ಇದನ್ನ ಗಾಡಿ? ಒಂದು ದಿವಸಕ್ಕೆ ಇದು ಮುಂಜಾನೆ 7 ಗಂಟೆ ಸ್ಟಾರ್ಟ್ ಆದರೆ ಸಾಯಂಕಾಲ 6:30 ತನಕ ಕೆಲಸ ಮಾಡೋದು. ಒಬ್ಬರ ಡ್ರೈವರ್ ಹೊಡಿತೀರ, ಇಬ್ಬರನ್ನ ಮಾಡಿರಿ ಸರ್? ಇಬ್ಬರು ಇದ್ದಾವೆ. ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್. ಡೀಸೆಲ್ ಎಷ್ಟು ಕೆಪಾಸಿಟಿ ಐತೆ ಸರ್ ಟ್ಯಾಂಕ್? ಅದು ಇದು ಟ್ಯಾಂಕು 15 ಲೀಟ್ರ್ ಕೆಪಾಸಿಟಿ ಇದೆ. ಎಷ್ಟು ಲೀಟ್ರ್ ಹಾಕಿಸ್ತೀರಿ ಸರ್ ನೀವು ಒಂದು ದಿನಕ್ಕೆ? ಅದರಿಂದ ಒಂದು ದಿನಕ್ಕೆ ನಾನು ಒಮ್ಮೆ ಹಾಕ್ಕೊಂಡು ಹೋದರೆ 12 ಲೀಟ್ರ್ ಡೀಸೆಲ್ ಹಾಕೋತೀನಿ. ಈಗ ಇದಕ್ಕೆಲ್ಲ ಇಷ್ಟು ಬಂಡವಾಳ ಹಾಕಿ ಇದನ್ನ ಟ್ರ್ಯಾಕ್ಟರ್ ಇಷ್ಟು ಲಕ್ಷ ಗಟ್ಟಲೆ ಕೊಟ್ಟು ತಂದಿರಲ್ಲ, ಈಗೇನು ಲಾಭ ಆಗೈತೆ ಏನಾಗಿತ್ತು ಸರ್? ಈಗ ಲಾಭನೇ, ಯಾಕಂದರೆ ಡೀಸೆಲ್ ಕಮ್ಮಿ ಸುಡುತ್ತೆ, ಯಾವುದು ತೊಂದರೆ ಏನೂ ಇಲ್ಲ. ಮತ್ತು ದಿನಾಲು ಕೆಲಸ ಮಾಡ್ತೀನಿ ನಾನು, ಹುಮ್ಮಸ್ ಇರುತ್ತೆ,
ಈ ಮಿನಿ ಟ್ರ್ಯಾಕ್ಟರ್ ಬಂದಾಗ ಒಂದ್ ದಿನಕ್ಕೆ ಎಷ್ಟು ಅಮೌಂಟ್ ಗಳಿಸ್ಬೋದು ಸರ್ ಅಂದ್ರೆ ನೀವು? ಇದು 6,000 ಒಂದು ದಿನಕ್ಕೆ. ಒಂದ್ ದಿನಕ್ಕೆ ಮಿನಿಮಮ್ 6,000 6,000 ಹೆಚ್ಚಿಗೂ ಮಾಡ್ಕೋಬೋದು. ಹಾಂ, ಇದೆಲ್ಲ ಬಂಡವಾಳ ಬಂದಿದೆಯಾ? ಬಂಡವಾಳ ಈಗ 50% ಅಟ್ಟು ಕಟ್ ಆಗಿದೆ. ಇನ್ನು ಉಳಿದ ಅಮೌಂಟು 50% ಇದೆ. ದಿನ ಇದೇ ಟ್ರ್ಯಾಕ್ಟರ್ ಬಳಸ್ತಿರೋ ಏನು ಮತ್ತೆ ಉಳ್ಕಿದೂ ಬೇರೆ ಏನಾರ ಯೂಸ್ ಮಾಡ್ಕೋತೀರಿ? ಇಲ್ಲ, ಒಂದೊಂದು ಸೀಸನ್ನು ನಾವು ಟೈಮಿಂಗ್ ಹಾಕಿ ಬಿಟ್ಟಿದ್ದೇವೆ. ಇದ್ರ ಕೆಲಸ ಏನು, ಇದು ಫ್ಯಾಕ್ಟ್ರಿ ಸೀಸನ್ ಬಂತಂದ್ರೆ ಆಗ ಜಮೀನಲ್ಲಿ ಕೆಲಸ ಸಿಗಲ್ಲ. ಕಬ್ಬು ಫ್ಯಾಕ್ಟ್ರಿಗೆ ಹೋಗ್ಬೇಕು, ಕಟಾವ್ ಆಗಬೇಕು. ಅದಕ್ಕೆ ನಾನು ಇದು 4 ತಿಂಗಳು ಅಷ್ಟೇ ನಿಲ್ಲುತ್ತೆ ಇದು. ಅದೇ ಕಟಾವ್ ಆದಮೇಲೆ ಇದು ಶಿವರಾತ್ರಿ ಸುತ್ತ ಕಬ್ಬೆಲ್ಲ ಆದಮೇಲೆ ಆ ಸೀಸನ್ ಮುಗಿಯುತ್ತಲ್ಲ, ಹಾಗೆ ಈ ಸೀಸನ್ ಚಲೋ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಬೇರೆ ಗಾಡಿಗೆ ಅದು ನೀವು ಕಂಪೇರ್ ಮಾಡ್ಕೊಂಡ್ರಂದ್ರೆ ಸೀಟ್ ಸ್ಪೇಸಿಂಗ್ ಅದು ಹೆಂಗೈತೆ ಸರ್? ಅದ್ರ ಮ್ಯಾಗ ಕುಂಡ್ರಾಕ ಅನುಕೂಲ ಐತೋ? ಅನುಕೂಲ ಐತೆ, ಏನು ಕಾಲು ಬಡಿಯಲ್ಲ, ಏನು ಯಾವ ತೊಂದರೆ ಏನಿಲ್ಲ. ಮತ್ತು ಪಿಕಪ್ ಈಗ ಗಾಡಿ ಪವರ್ ಜಾಸ್ತಿ ಇದೆ, ಮತ್ತು ಎಲ್ಲಿ ಏನು ತೊಂದರೆ ಆಗಲ್ಲ. ಇಷ್ಟು ಜಾಗದಲ್ಲಿ ನಾನು ಟರ್ನ್ ಮಾಡ್ಬೋದಂದರೆ ಅದರಲ್ಲಿ ಟರ್ನ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಈಗ 2.5 ಫೂಟ್ ಐತಲ್ಲ ಸರ್ ಗಾಡಿ, ಪಲ್ಟಿ ಆಗುತ್ತೆ ಅದು ಒಂದು ಕೆಲವೊಂದು ಮಾತು ಕೇಳಿ ಬರಾಗ್ತಾವೆ, ಅದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ? ಇಲ್ಲ, ಪಲ್ಟಿ ಏನು ಆಗಲ್ಲ. ನಾನು ನೋಡಿದೆ, ಇದು ಅಡ್ಡು ಬೋದಿದ್ದಲ್ಲಿ ನಾನು ಏರಿಸಿ ನೋಡಿದೆ, ಪೂರ್ತಿ ಹೋಳಾಯಿತು. ಆದರೆ ಈಚೆ ಕಡೆ ಇದು ಮುಂದಿನ ಟೈರ್ ಇದೆಯಲ್ಲ, ಪೂರ್ತಿ ಅಂತರ ಆಯಿತು. ಇಷ್ಟು ಅಂತರ ಆದ್ರೂ ಗಾಡಿ ಹೊಳ್ಳಿಲ್ಲ, ಅದು ಪಿಕಪ್ ಹಿಡಿಯುತ್ತೆ. ಅದು ಏನು ಬೀಳೋದು ಅಂಜಿಕೆ ಏನಿಲ್ಲ. ಈಗ ಇನ್ನೂ ಕೆಲವರು ಕುಳೆ ಗಾಡಿಯಲ್ಲೂ ನಡೀತು ಏನು ಇಲ್ಲೋ ಅಂತ ಪ್ರಶ್ನೆ ಮಾಡಾಕ್ತಾರೆ ಸರ್. ನೀವು ಯಾವ್ಯಾವ ಕುಳೆಗಲ್ಲಿ ಹೊಡೆದಿದ್ದೀರಾ ಎಷ್ಟು ದಿವಸ? ಇದು ಹಚ್ಕಬಲ್ಲಿ ಯಾವುದು ಅಂಜಿಕೆನೇ ಇಲ್ಲ, ಅದರಲ್ಲಿ ಹೋಗುತ್ತೆ. ಅದನ್ನೇ ಹಚ್ಕಬಲ್ಲಿ ನಾವು ಹೇಳೋದು ಬೇಕಾಗಿಲ್ಲ. 2ನೇದು 3ನೇದು ಕೇಳ್ತಾರಲ್ಲ, 2ನೇದರಲ್ಲಿ ಏನು ಅಭ್ಯಂತರ ಇಲ್ಲ, ಸಲೀಸಾಗಿ ಹೋಗುತ್ತೆ. 3ನೇದರಲ್ಲಿ ಹೋಗುತ್ತೆ. ಈಗ ಅಡ್ಡ ಬಂದು ಕಬ್ಬಿಗಳಿಗೆ ಅದು ಏನು ತಟ್ಟಲ್ಲ. ಇದು ಹೊರಗೇನೆ 2.5 ಫೂಟ್ ಇದೆ. ಕಬ್ಬಿಗೆ ಏನು ಆಗಲ್ಲ, ಆರಾಮಾಗಿ ಹೋಗುತ್ತೆ, ಪಾಸ್ ಆಗಿ. 4 ಟ್ರ್ಯಾಕ್ಟರ್ ಅದಾವಲ್ರಿ ನೀವು? ಹೌದು. ಈಗ ಇನ್ನೊಂದು ತೊಗೊಂಡ್ರಿ, ಈ ಟ್ರ್ಯಾಕ್ಟರಿಂದ ತಿಂಗಳಿಗೆ ಎಷ್ಟು ಗಳಿಸ್ತೀರಿ ಸರ್ ನೀವು? ಇನ್ಕಮ್ ಏನು ನಿಮ್ದು ಈ ಟ್ರ್ಯಾಕ್ಟರ್ದಿಂದ? ಅದೇ ಹೇಳಿದ್ನಲ್ಲ, ಒಂದು ನಾವು ಸೀಸನ್ ಮಾಡ್ಕೊಂಡಿದ್ವಿ. ಇದು ಏನು ಈಗ ಕಬ್ಬಿನ ಸೀಸನ್ ಆಯ್ತಲ್ಲ, ಇದಾದ ಬಳಿಕ ಇದ್ರದ್ದು ಆಗ ಕುಳಿಕಬ್ಬಲ್ಲಿ ಸಾಲು ಬಿಡೋಕ್ಕೆ ಬರ್ತಾವಲ್ಲ, ಆಗ ಹೋದಿಂದ ಅದು ಇಲ್ಲ ಅಂದರೆ ತಿಂಗಳಿಗೆ 150 ತನಕ ತಿಂಗಳ ಪೇಮೆಂಟ್ ಆಗುತ್ತೆ. 1,50,000 ಅಷ್ಟು ದುಡಿತೀವಿ. ಹೌದು. ಸೀಸನ್ ಒಳಗೆ ಹೊಡೆದ್ರೆ ತೆಗಿತೀರ? ಸೀಸನ್ ಬಂದರೆ ನಾವು ಇದು ನಿಲ್ಲಲ್ಲ. ಇದು ಸೀಸನ್ ಬಂದರೆ ಎನಿ ಟೈಮ್ ಇದು ಕೆಲಸಕ್ಕೇನೆ ಹೋಗೋದು. ಈ ಸುತ್ತಮುತ್ತ ಭಾಗದಾಗ ಈಗ ಇಂಥ ಟ್ರ್ಯಾಕ್ಟರ್ ಇನ್ನ ಅದಾವ, ನೀವ ತಗೊಂಡಿರ ಸರ್? ಇಲ್ಲ, ಇದೇ ಫಸ್ಟ್ ಬಂದಿರೋದು, ಇದು ಒಂದೇ ಬಂದಿರೋದು. ಫಸ್ಟ್ ನೀವ ತಗೊಂಡಿರ? ಫಸ್ಟ್ ನಾವೇ ತೊಗೊಂಡ್ರಿ. ನಮ್ಮ ಕೆಲಸದಲ್ಲಿ ಹೊಲದಲ್ಲಿ ಯಾವ ಥರ ಕೆಲಸ ಬರುತ್ತಲ್ಲ, ಅದಕ್ಕೆ ತಕ್ಕಂತೆ ಈ ಟ್ರ್ಯಾಕ್ಟರ್ ಬಂದರೆ ನಾನು ಬಿಡೋದಿಲ್ಲ, ನಾನು ತಗೋತೀನಿ. ಅದಕ್ಕೆ ನಮಗೆ ಈ ಥರ ಟ್ರ್ಯಾಕ್ಟರ್ ಬೇಕಾಗಿತ್ತು. ಇದು 2.5 ಫೂಟಿಂದು, ಅದಕ್ಕೆ ಇದು ಬಂದದ್ದು ಸಂತೋಷ ಆಯಿತು. ಅದಕ್ಕೆ ನಾನು ಈ ಟ್ರ್ಯಾಕ್ಟರ್ ತೊಗೊಂಡು ಬಂದಿರೋದು. ಇದು ಸಣ್ಣ ಟ್ರ್ಯಾಕ್ಟರ್ ಏನಿದಾವೆಲ್ಲ, ನಾವು ಅದ್ರ ಮೇಲೆ ಕೆಲಸಕ್ಕೆ ಹೋದರೆ ಆ ಟ್ರ್ಯಾಕ್ಟರ್ ಮೇಲೆ ನಾವು ಚಪ್ಪಲಿ ಹಾಕಲ್ಲ. ಚಪ್ಪಲಿ ಬಿಟ್ಟೇ ನಾವು ಗಾಡಿಯಲ್ಲಿ ಅದಕ್ಕೆ ಹತ್ತೋದು. ಅದು ಲಕ್ಷ್ಮಿ ಥರ ಅಂತ ನಾವು ಪೂಜಿಸ್ತೇವೆ. ಈಗ ಈ ಟ್ರ್ಯಾಕ್ಟರ್ ತೊಗೊಂಡ್ರಲ್ಲ ಸರ್ ನೀವು, ಇಷ್ಟೆಲ್ಲ ಟ್ರ್ಯಾಕ್ಟರ್ಗಳನ್ನ, ಈಗ ಏನಾದ್ರು ಸ್ವಲ್ಪ ಸಣ್ಣ ಮೈನರ್ ಪ್ರಾಬ್ಲಮ್ ಬಂದ್ರೆ ಅದು ನೀವು ಮಾಡ್ಕೋತಿರೋ ಎಲ್ಲ ಮತ್ತೆ ಕಂಪ್ನಿಯವರು ಬಂದು ಮಾಡಿಕೊಟ್ಟು ಹೋಗ್ತಾರೆ ಸರ್? ಕಂಪ್ನಿಯಿಂದ ಅವರು ಹೇಳಿದರೆ ಬಂದು ಮಾಡಿಕೊಡ್ತಾರೆ. ಇಲ್ಲ ಅಂದರೆ ಅವ್ರದ್ದು ಇದು ನಮ್ಮ ಕಡೆಯಿಂದ ಆಗಂಗಿದ್ರೆ ನಾವೇನೇ ಇಲ್ಲೇ ಮಾಡ್ಕೋಬೋದು. ಇಲ್ಲ ಅದು ನಿಮಗೆ ಗೊತ್ತಾ ಮಾಹಿತಿ ಸಿಗಲಿಲ್ಲ ಅಂದರೆ ಕಂಪ್ನಿಗೆ ಕಾಲ್ ಮಾಡಿ ಅವ್ರನ್ನ ಕರೆಸಿ ಮಾಹಿತಿ ಮಾಡಿಸ್ಕೋಬಹುದು. ಈಗ ಈ ಟ್ರ್ಯಾಕ್ಟರ್ ಊರಾಗ ಅಡ್ಯಾಡ್ತೈತಲ್ರಿ, ಇದನ್ನ ನೋಡಿದಾರು ನಿಮ್ಗೆ ಯಾರ ಫೋನ್ ಮಾಡ್ಯಾರ ನಾವು ತಗೋಬೇಕಂತ ಮಾಡಿ ಫೋನ್ ಮಾಡಿದ್ದಾರೆ. ಇದು ಹಳಿಂಗಿಳಿ ಅವರು, ಮತ್ತೆ ತುಂಗದವರು, ಕಟ್ಗೇರಿ ಅವರು, 3 ಇವರು ಫೋನ್ ಮಾಡಿದ್ದಾರೆ. ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಕೇಳಿದ್ದಾರೆ. ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ. ನಾವು ಬಂದು ಈ ಟ್ರ್ಯಾಕ್ಟರ್ ನೋಡ್ತೀವಿ ಅಂತ ಹೇಳಿದ್ದಾರೆ. ಆಯಿತು ಬನ್ನಿ ಅಂತ ನಾವು ಹೇಳಿದ್ವಿ.